ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಮಲೇಷಿಯಿಂದ ಮಾತಾಡ್ತಾ ಇದ್ದೀನಿ. ದೇಸಾರೂನಲ್ಲಿದ್ದೀವಿ. ಇವಾಗ ಬನ್ನಿ ಒಳಗಡೆ ಹೋಗೋಣ, ರೂಮ್ ಟೂರ್ ಮಾಡೋಣ, ಮತ್ತು ಹೇಗಿದೆ ಫುಲ್ ರೆಸಾರ್ಟ್ ಅಂತ ಸುತ್ತಾಡೋಣ, ಜೊತೆಗೆ ಬೀಚಲ್ಲಿ ಕೂಡ ಓಡಾಡೋಣ. ಡಿನ್ನರ್ ಕೂಡ ಇವತ್ತು ಅಲ್ಲೇ ಮಾಡೋದು, ಬೀಚ್ ಸೈಡಲ್ಲಿ. ಇವಾಗ ಸುಮಾರು 5:30-6 ಗಂಟೆ ಆಗಿದೆ. ಬನ್ನಿ ಹೋಗೋಣ. ನಮ್ಮ ಸಂಜಿತ್ತು ಓಪನ್ ಮಾಡಿದ ಡೋರ್ನ ಒಳಗಡೆ ಪ್ಲೆಸೆಂಟಾಗಿ ಅನ್ನಿಸ್ತಾ ಇದೆ. ಕರ್ಟನ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಸೋಫಾ ಎಲ್ಲ. ನೋಡಿ, ಇಲ್ಲಿ ಎಂಟರ್ ಆಗ್ತಿದ್ದಂಗೆ ಸೋಫಾ, ಟಿ ವಿ, ಲೈಟ್ ಆನ್ ಮಾಡಬೇಕು. ಇಲ್ಲಿ ಫ್ರಿಡ್ಜ್ ಇದೆ. ಇಲ್ಲಿ ಒಂದು ರೂಮು, ಇಲ್ಲಿ ವಾರ್ಡ್ರೋಬ್ಸ್ ಕೂಡ ಇದೆ. ಹೇಗಿರುತ್ತೆ ನೋಡೋಣ. ಇಲ್ಲಿ ಹ್ಯಾಂಗರ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಲಾಂಡ್ರಿ ಬ್ಯಾಗು, ಇಲ್ಲಿ ಬಾತ್ರೂಮ್ ನೋಡಿ, ಬ್ರಷು, ಪೇಸ್ಟು, ಶವರ್ ಕ್ಯಾಪ್, ಸ್ಯಾನಿಟರಿ ಬ್ಯಾಗ್, ಇಲ್ಲಿ ಮಿರರು, ಡೈನಿಂಗ್ ಟೇಬಲ್ಲು, ಇಲ್ಲಿ ಕೂತ್ಕೊಂಡು ಕಾಫಿ ಎಲ್ಲ ಕುಡಿಯೋದಕ್ಕೆ. ಇಲ್ಲಿ ಕೆಟಲ್ಲು, ಅವನ್ ಇದೆ. ಇಲ್ಲಿ ಅಡುಗೆ ಎಲ್ಲ ಮಾಡ್ಕೊಬೋದು ಬೇಕು ಅಂದರೆ. ಇಲ್ಲಿ ಇನ್ನೊಂದು ಎಂಟ್ರಿ ಇಲ್ಲಿಗೆ ಅಷ್ಟೇ ಇದು. ಇಲ್ಲಿ ಈ ರೂಮಲ್ಲಿ ಇದು ಮಾಸ್ಟರ್ ಬೆಡ್ರೂಮು. ಇಲ್ಲಿ ಬಾತ್ ಟಬ್ ಎಲ್ಲ ಇದೆ. ಮಿರರ್ ಮತ್ತು ಹೇರ್ ಡ್ರೈಯರ್. ಇಲ್ಲಿ ಕೂಡ ಒಂದು ಸಿಟ್ಔಟ್ ಇದೆ, ಓಪನ್ ಮಾಡ್ಬೋದು. ಇಲ್ಲಿ ಮಾಸ್ಟರ್ ಬೆಡ್ರೂಮಿಂದ ಸಿಟ್ಔಟು. ಇಲ್ಲಿಂದ ಹೊರಗಡೆ ಬಂದರೆ ತುಂಬಾ ಸ್ಪೇಷಿಯಸ್ ಹೇಗೆ ಕಾಣುತ್ತೆ ನೋಡಿ. ಇಲ್ಲಿ ಬೆಳಗ್ಗೆ ಹೊತ್ತು ಇಲ್ಲಿ 1-2 ಚೇರ್ ಹಾಕ್ಕೊಂಡು ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಷ್ಟು ಬಿಸಿಲಿದ್ರೂ ತಣ್ಣಗೆ ಗಾಳಿ ಬರ್ತಾ ಇದೆ. ತುಂಬಾ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಅಂತ ಅನಿಸುತ್ತೆ. ತುಂಬ ರಿಲ್ಯಾಕ್ಸಿಂಗ್ ಕೂಡ. ಲಿವಿಂಗ್ ರೂಮಿಂದ ಕೂಡ ಇಲ್ಲಿಂದ ಕೂಡ ಒಂದು ಬಾಲ್ಕನಿ ಇದೆ. ಇಲ್ಲಿ ನೋಡಿ, ಸುಮಾರು ಬ್ಲಾಕ್ ಕೆಳಗಡೆ ಎಲ್ಲ ಈ ಥರ ಉಯ್ಯಾಲೆ ಎಲ್ಲ ಹಾಕಿದ್ದಾರೆ. ಈ ಥರ ಶೆಲ್ಟರ್ಡ್ ಏರಿಯಾ ಇದೆ. ಬ್ಯೂಟಿಫುಲ್ ಆಗಿರೋ ಗಾರ್ಡನ್. ಇಲ್ಲಿ ಮನೆ ತಣ್ಣಕ್ಕಿದೆ ಇಲ್ಲಿ ನಡೀತಾ ಇದ್ರೆ. ಕ್ಲಬ್ ಹೌಸ್, ರಿಸೆಪ್ಷನ್, ಬಾಲ್ ರೂಮ್, ಮೀಟಿಂಗ್ ಹಾಲ್ಸ್, ರೆಸ್ಟೋರೆಂಟ್, ಕಾಫಿ ಹೌಸ್, ಸೀ ಫುಡ್ ರೆಸ್ಟೋರೆಂಟ್, ಸೀ ವ್ಯೂ ರೆಸ್ಟೋರೆಂಟ್, ಬೀಚ್ ಹಟ್, ಸೀ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಫನ್ ಫೇರ್, ರಿಟೇಲ್ ಶಾಪ್, ಬಾರ್ಬಿಕ್ಯೂ ಏರಿಯಾ, ಬೀಚ್. ನೋಡಿ, ಆಗಲೇ ಅಲ್ಲಿ ನಮ್ಮ ಯಜಮಾನರು ಆಮೇಲೆ ಸಂಜಿತ್ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ರಿಸೆಪ್ಷನ್ ಏರಿಯಾಯಿಂದ ಒಳಗಡೆ ಹೋಗಬೇಕು. ಅಲ್ಲಿಂದ ನಾವು ಬೀಚ್ ಎಂಟರ್ ಆಗೋದು. ಇವತ್ತು ಹೋಲ್ ಡೇ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಆದರೆ ಇವಾಗ ತುಂಬಾ ತಣ್ಣಗಿದೆ. ಒಳ್ಳೆ ಬ್ರೀಸ್ ಬರ್ತಾ ಇದೆ. ಬೀಚ್ ಹತ್ರ ಇನ್ನೇನು ಹೋಗ್ತಾ ಇದ್ದೀವಿ. ಅಷ್ಟು ಕ್ರೌಡ್ ಕಾಣಿಸ್ತಾ ಇಲ್ಲ ಇವಾಗ, ಯಾಕೆಂದರೆ ಪೀಕ್ ಟೈಮ್ ಡಿಸೆಂಬರ್ ಎಲ್ಲ ಆಗೋಗಿದೆ. ಇನ್ನು ಸ್ವಲ್ಪ ದಿನದಲ್ಲೇ ಚೈನೀಸ್ ನ್ಯೂ ಇಯರ್ ಶುರು ಆಗುತ್ತೆ. ಲ್ಯಾಂಟರ್ನ್ಸಿಂದ ಎಲ್ಲ ತುಂಬ ಡೆಕೋರೇಟ್ ಮಾಡಿರ್ತಾರೆ. ಬನ್ನಿ ಇವಾಗ ರಿಸೆಪ್ಷನ್ ಏರಿಯಾ ಹೇಗಿದೆ ಅಂತ ನೋಡೋಣ. ಅದ್ರ ಒಳಗಡೆಯಿಂದ ಪಾಸ್ ಆದರೆ ನಾವು ರೆಸ್ಟೋರೆಂಟ್ಸು ಮತ್ತು ಪ್ಲೇ ಏರಿಯಾ, ಮಕ್ಕಳ ಎಂಗೇಜಿಂಗ್ ಆ್ಯಕ್ಟಿವಿಟೀಸು ಮತ್ತು ಸುಮಾರು ಅಂಗಡಿಗಳು ಎಲ್ಲ ನಾವು ನೋಡ್ಬೋದು. ಮತ್ತು ಬೀಚ್ ಎಂಟರ್ ಆಗ್ತೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಲೋಟಸ್ ದೇಸಾರು ಅಂದ್ಬಿಟ್ಟು ಈ ಕಮಲದ ಹೂಗಳು ಡೆಕೋರೇಟ್ ಮಾಡಿದ್ದಾರೆ. ಓ ಮೈ ಗಾಡ್. ನೋಡಿ, ಚೈನೀಸ್ ನ್ಯೂ ಇಯರ್ಗೆ ಅಂತ ಇಲ್ಲೆಲ್ಲ ಲ್ಯಾಂಟರ್ನ್ಸಿಂದ ಮತ್ತು ರೆಡ್ ಕಲರು ಈ ಥರ ಡೆಕೋರೇಟಿವ್ ಐಟಮ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ರೆಡ್ ಆ್ಯಂಡ್ ಗೋಲ್ಡ್ ಅಂದರೆ ಶುಭ ಸಂಕೇತ. ಸೀಟಿಂಗ್ ಏರಿಯಾ ನೋಡಿ, ಬ್ಯೂಟಿಫುಲ್ ಆಗಿದೆ. ಇಲ್ಲಿ ವೆರಿ ಕಾಸಿ. ಇಲ್ಲಿ ಕೂಡ ಸ್ಟಾರ್ ಬಕ್ಸ್ ಇದೆಯಾ, ಕಾಫಿ ಶಾಪ್. ಇಲ್ಲಿ
ವೆಲ್ಕಮ್ ಟು ಲೋಟಸ್ ದೇಸಾರು ಬೀಚ್ ರೆಸಾರ್ಟ್ ಆ್ಯಂಡ್ ಸ್ಪಾ. ನೋಡಿ ಇಲ್ಲೆಲ್ಲ ಕಾರ್ಪೆಟೆಡ್ ಏರಿಯಾ ಇದೆ. ಇಲ್ಲೆಲ್ಲ ಜಿಮ್, ಈ ರೆಸಾರ್ಟಲ್ಲಿ ಸುಮಾರು ಜಿಮ್ ಪ್ರಾಕ್ಟೀಸ್ ಮಾಡೋರಿಗೆ ಎಲ್ಲ ಇದೆ ಇಲ್ಲಿ. ಅದು ಬೆಳಗ್ಗೆ ನಾವು ತಿಂಡಿಗೆ ಈ ಜಾಗಕ್ಕೆ ಬರಬೇಕಾಗತ್ತೆ. ಇಲ್ಲಿ ನೋಡಿ ಕುದುರೆ ಹೇಗೆ ಮಾಡಿಟ್ಟಿದ್ದಾರೆ, ಜಟ್ಕಾ ಗಾಡಿ. ವೆಲ್ಕಮ್ ಟು ಲೋಟಸ್ ದೇಸಾರು ಬೀಚ್ ರೆಸಾರ್ಟ್ ಆ್ಯಂಡ್ ಸ್ಪಾ. ಇಲ್ಲಿ ಕೂಡ ವೆಂಡಿಂಗ್ ಮಿಷಿನ್ಸ್ ಎಲ್ಲ ಇರುತ್ತೆ, ರಾತ್ರಿ ಹೊತ್ತಿನ ಬೇಕಾದರೂ ತೊಗೊಬೋದು. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಚೆನ್ನಾಗಿದೆ. ಚೇಂಜಿಂಗ್ ರೂಮ್ಸು, ಟಾಯ್ಲೆಟ್ಸು ಎಲ್ಲ ಆ ಕಡೆ ನೋಡ್ಬೋದು. ಬೀಚ್ಗೆ ಇದೆ ದಾರಿ ನೋಡಿ, ಸೈನ್ ಬೋರ್ಡ್ಸ್ ಕೂಡ ಇದೆ. ಇಲ್ಲೆಲ್ಲ ಆಟ ಆಡೋದಕ್ಕೆ ಸ್ನೂಕರು ಮತ್ತು ಪುಟ್ಟ ಮಕ್ಕಳಿಗೆಲ್ಲ ಆಡೋದಕ್ಕೆ ಎಷ್ಟೊಂದು ಗೇಮ್ಸ್ ಏರಿಯಾ ಎಲ್ಲ ಇದೆ ಇಲ್ಲಿ. ಇದೆಲ್ಲ ಫುಲ್ ಲೈಟ್ಸ್ ಹಾಕ್ಬಿಡ್ತಾರೆ ರಾತ್ರಿ ಹೊತ್ತು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಸೀ ಫುಡ್ ರೆಸ್ಟೋರೆಂಟ್, ಅಲ್ಲಿ ನೋಡ್ತಾ ಇರೋದಲ್ಲ ಸೀ ಫುಡ್ ರೆಸ್ಟೋರೆಂಟು. ಇಲ್ಲಿ ಬೀಚ್ ಹಟ್ಟಲ್ಲಿ ಕೊರಿಯನ್ ಕುಝೀನು ಸಿಗುತ್ತೆ, ಇಂಡಿಯನ್ನು ಸಿಗುತ್ತೆ. ಇಲ್ಲೆಲ್ಲ ರಾತ್ರಿ ಬಬಲ್ಸಲ್ಲೆಲ್ಲ ಆಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸೌವನಿಯರ್ ಶಾಪ್, ರಿಟೇಲ್ ಶಾಪ್ ಅಂತ ಇದೆ. ಗಿಫ್ಟ್ ಐಟಮ್ಸು ಮತ್ತು ಹ್ಯಾಂಡಿಕ್ರಾಫ್ಟ್ಸು ಎಲ್ಲ ಸಿಗುತ್ತೆ. ಬೀಚ್ ಸ್ಪೋರ್ಟ್ಸ್ ಅಥವಾ ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋರಿಗೆ ಇಲ್ಲಿ ಎಲ್ಲ ಸುಮಾರು ನೋಡಿ, ಇಲ್ಲೆಲ್ಲ ನೋಡ್ಬೋದು ಎಷ್ಟೊಂದು ಇಟ್ಟಿದ್ದಾರೆ. ಬಾಲ್ಸು ಆಟ ಆಡೋದಕ್ಕೆ ಎಲ್ಲ ಇದೆ. ಇಲ್ಲಿ ವಾಶ್ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡಿ ಅಲ್ಲಿ ನೋಡ್ತಾ ಇರೋದೇ ಬೀಚು. ಇದೇನಿದು ಬೀಚ್ ಸೈಡ್ ಈವೆಂಟ್ ಸ್ಪೇಸ್ ಅನಿಸುತ್ತೆ. ಇದು ಏನೋ ಈವೆಂಟ್ಗೆ ಅಂತ ಇಟ್ಟಿರಬೇಕು ಅನಿಸುತ್ತೆ. ಇಲ್ಲಿ ಅಲ್ಲಿ ಗಾಳಿಪಟ ಆಡಿಸ್ತಾ ಇದ್ದಾರೆ ಅಲ್ಲಿ. ಓ, ನೀರು ನೋಡಿ ಎಲ್ಲಿ ತನಕ ಬಂದಿದೆ ಅಂತ. ಇಲ್ಲೆಲ್ಲ ಮೆಟ್ಲುಗಳಿದೆ. ಅಲ್ಲಿ ನೋಡ್ತಾ ಇರೋದು ಜೆಟಿ ಏರಿಯಾ. ಬ್ರೀಸ್ ಅಂತೂ ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಇಲ್ಲಿ. ಓ, ಲವ್ಲಿ ಲವ್ಲಿ. ಸಪೋರ್ಟಲ್ಲಿ ಸನ್ಸೆಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಮಾವಾಸ್ಯೆ ಇವತ್ತು. ವೇಸ್ಟ್ ಜಾಸ್ತಿ ಆಗುತ್ತಲ್ಲ ಫೋರ್ಸ್ ರಾತ್ರಿಗೆ. ವಾ, ಏನು ತಣ್ಣಗಿದೆ ಗೊತ್ತಾ. ಓ ಮೈ ಗಾಡ್, ತುಂಬಾ ತಣ್ಣಗಿದೆ ನೀರು. ಎಷ್ಟು ತಣ್ಣಗಿದೆ ಗೊತ್ತಾ ನೀರಿಲ್ಲಿ. ನಾವು ಇಳ್ಕೊಂಡಿರೋ ರೆಸಾರ್ಟ್ಗೆ ಇದು ಪ್ರೈವೇಟ್ ಬೀಚು. ಇಲ್ಲಿ ಇಳ್ಕೊಂಡಿರೋರಿಗೆ ಮಾತ್ರ ಇದು ಓಪನ್ನು. ಓ, ತಣ್ಣಕ್ಕಿದೆ ಗೊತ್ತಾ. ಆಮೇಲೆ ಸ್ಯಾಂಡ್ ಕೂಡ ತುಂಬ ಫೈನ್ ಸ್ಯಾಂಡ್.
ಫೋರ್ಸ್ ಜಾಸ್ತಿ ಆಯ್ತಲ್ಲ ನೋಡಿ, ಇಲ್ಲೆಲ್ಲ ಕಪ್ಪಿ ಚಿಪ್ಪುಗಳು. ಅಲೆಗಳು ಸಿಕ್ಕಾಪಟ್ಟೆ ಫೋರ್ಸ್ ಜಾಸ್ತಿ ಆಯಿತು. ಇವಾಗ ಮೇಲಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ವಾಷಿಂಗ್ ಏರಿಯಾ ಇದೆ, ಸ್ವಲ್ಪ ಕಾಲು ತಲುಪೋಣ. ಫುಲ್ ಮರಳು ಸೇರ್ಕೊಂಡ್ಬಿಟ್ಟಿದೆ, ಅದರಿಂದ ಚೆನ್ನಾಗಿ ಚಪ್ಪಲಿನ ತೊಳ್ಕೊಬೇಕು. ಇದೆಲ್ಲ ಓಡಾಡೋದಕ್ಕೆ ತುಂಬ ಚೆನ್ನಾಗಿದೆ, ಮಕ್ಕಳು ಆಟ ಆಡೋದಕ್ಕೂ ತುಂಬ ಚೆನ್ನಾಗಿದೆ. ಇಲ್ಲಿಂದ ಕೂಡ ನಾವು ನಿಂತ್ಕೊಂಡು ನೋಡ್ಬೋದು, ವ್ಯೂ ತುಂಬಾ ಚೆನ್ನಾಗಿದೆ. ನಾವಾಗಲೇ ಜಟಿ ನೋಡಿದ್ವಲ್ಲ, ಸೊ ಅಲ್ಲಿ ಹೋಗೋಣ. ಅಲ್ಲಿ ಇನ್ನೊಂದು ಥರ ಎಕ್ಸ್ಪೀರಿಯನ್ಸ್, ಬ್ಯೂಟಿಫುಲ್ ಆಗಿರುತ್ತೆ. ಗಾಳಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಆಯಿತಾ. ಇಲ್ಲಿ ಕೂಡ ಶವರ್ ಏರಿಯಾ, ಹ್ಯಾಂಡ್ ವಾಶ್ ಏರಿಯಾ ಇದೆ. ಬೀಚಲ್ಲಿ ಸ್ನಾನ ಮಾಡ್ಕೊಂಬಂದರೆ ಅಥವಾ ರೆಸ್ಟೋರೆಂಟಿಂದ ಕೈ ತೊಳಿಬೇಕು ಅಂದರೆ ತೊಳಿಬೋದು. ನೋಡಿ, ಇಲ್ಲಿ ಶವರ್ ಏರಿಯಾಗೆ ಎಷ್ಟೊಂದು ಶವರ್ಸ್ ಇಟ್ಟಿದ್ದಾರೆ. ಇಲ್ಲಿ ಸೀ ಹಾರ್ಸ್ ಇಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ರಿಪೇರಿ ಅಥವಾ ಏನಾದರೂ ಮೇಂಟೆನೆನ್ಸ್ ಆ್ಯಕ್ಟಿವಿಟಿಗೆ ಬೇಕಾಗಿರೋದೆಲ್ಲ ಮಾಡೋದಕ್ಕೆ ವರ್ಕ್ಶಾಪ್ ಏರಿಯಾ. ಅಲ್ಲಿ ಬಾರ್ಬಿಕ್ಯೂ ಅನಿಸುತ್ತೆ ನೋಡಿ, ಮೀನ್ ಶೇಪ್ ಹಾಕಿದಾರ. ಬಾರ್ಬಿಕ್ಯೂ ಏರಿಯಾಸ್ ಎಲ್ಲ ಇದೆ ಅಲ್ಲಿ. ನೋಡಿ, ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿ ಜಾಗ ಮಾಡಿದ್ದಾರೆ ಇಲ್ಲೆಲ್ಲ. ನೋಡಿ, ಇಲ್ಲಿ ಮೇಲೆ ನೋಡ್ತಾ ಇರೋದು ಮಲೇಷ್ಯಾ ದೇಶದ ಧ್ವಜ, ಮಲೇಷಿಯನ್ ಫ್ಲ್ಯಾಗ್. ಇಲ್ಲಿ ಈ ಕಡೆ ಬಂದಿರೋದೆಲ್ಲ ಓಪನ್ ಸ್ಪೇಸ್, ಪಬ್ಲಿಕ್ಗಿರೋದು. ಅಲ್ಲೆಲ್ಲ ನಾ ಹೇಳಿದ್ನಲ್ಲ, ಒಳ್ಳೆ ಪಾಸರ್ ಮಲಮ್ ಥರ ಎಲ್ಲ ಫುಡ್ ಶಾಪ್ಸ್, ಮೂವಬಲ್ ಅದೇ ಈ ಥರ ಗಾಡಿಗಳಲ್ಲೆಲ್ಲ ತಂದುಬಿಟ್ಟಿರ್ತಾರೆ, ಸಾತೆ ಆ ಥರದ್ದೆಲ್ಲ. ಸೊ ಇಲ್ಲಿ ಚೇರ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಫೋಲ್ಡಬಲ್ ಚೇರ್ಸು. ಮಕ್ಕಳಿಗೆ ಆಡೋದಕ್ಕೆಲ್ಲ ನೋಡಿ, ಜೀಪು ಏನೇನೋ ಇದೆ, ಬಬಲ್ಸಲ್ಲೆಲ್ಲ ಆಡ್ತಾ ಇದ್ದಾರೆ ಅಲ್ಲಿ. ಇದೆಲ್ಲ ಪಬ್ಲಿಕ್ಗೆ ಓಪನ್ ಇರೋ ಸ್ಪೇಸ್ ಇವೆಲ್ಲ. ನೋಡಿ, ಫುಲ್ಲು ಆ ಕಡೆ ಸೈಕಲ್ ಆಡೋರಿಗೆ, ಆಮೇಲೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಗೋರೆಂಗ್, ಬರ್ಗರ್, ಸುಮಾರು ವೆರೈಟೀಸ್ ಇದೆ, ಜ್ಯೂಸುಗಳಿದೆ. ವೆಜಿಟೇರಿಯನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಓ, ಬಬಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಕ್ಯಾಮ್ರಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ, ಇದರಲ್ಲಿ ಹತ್ಕೊಂಡ್ಬಿಟ್ಟು ಬಬಲ್ಸ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ. ಎಷ್ಟು ಲೈವ್ಲಿ ಆಗಿದೆ ನೋಡಿ ಇಲ್ಲಿ. ನೋಡಿ, ಬಬಲ್ಸ್ ನೋಡಿ ಹೆಂಗೆ ಬರ್ತಾ ಇದೆ. ಓ, ಇವಾಗ ಇಲ್ಲಿ ನೋಡ್ತಾ ಇದ್ದೀವಲ್ಲ, ಈ ಜಟ್ಟಿ ಮೇಲೆ ನಾವು ವಾಕ್ ಮಾಡ್ತೀವಿ. ಅಲ್ಲಿ ಹೋಗೋಣ, ಹೇಗಿರುತ್ತೆ ಅಂತ ವ್ಯೂ ಮತ್ತು ಎಕ್ಸ್ಪೀರಿಯನ್ಸ್ ಮಾಡೋಣ. ಮುಂದ್ಗಡೆ ಅಲ್ಲೆಲ್ಲ ತುಂಬಾ ಫಿಶಿಂಗ್ ಮಾಡ್ತಾ ಇದ್ದಾರೆ. ಅದು ರೆಗ್ಯುಲರ್ ಆಗಿ ಬರೋರು ಅನಿಸುತ್ತೆ. ನಾವು ನೋಡಿ ಇವಾಗ ಆ ಜಾಗದಿಂದ ನಡ್ಕೊಂಡು, ಅಲ್ಲಿಂದ ನಡ್ಕೊಂಡು ಮತ್ತು ಇಲ್ಲಿಗೆ ಬಂದಿರೋದು. ಅದೇ ರೆಸಾರ್ಟು ಮತ್ತು ರೆಸ್ಟೋರೆಂಟ್ಸ್ ಎಲ್ಲ ಇರೋದು. ನಾವು ಅಲ್ಲಿಂದ ನಡ್ಕೊಂಬಂದ್ವಿ. ಆ ಏರಿಯಾನಲ್ಲಿ ನಾವು ಬೀಚ್ ಹತ್ರ ನಿಂತ್ಕೊಂಡಿದ್ದು. ಬನ್ನಿ ಮುಂದೆ ಹೋಗೋಣ ಇವಾಗ. ಇಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾ ಇದ್ದೀವಿ ಏನೋ ಅಂತ ಅನಿಸುತ್ತೆ. ಅದ್ರ ಮಧ್ಯದಲ್ಲಿ ನಿಂತ್ಕೊಂಡಂಗೆ ಎಕ್ಸ್ಪೀರಿಯನ್ಸು ವೆರಿ ವೆರಿ ಲೈವ್ಲಿ. ಇದು ಬೀಚ್ ಹತ್ರ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಮತ್ತು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇಲ್ಲಿ ಬಂದಿದ್ದು ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದು. ನೋಡಿ, ಅಲ್ಲೆಲ್ಲ ಫಿಶಿಂಗ್ ಮಾಡ್ತಿರೋದೆಲ್ಲ ನೋಡ್ಬೋದು. ಏನಾದರೂ ಮೀನು ಸಿಕ್ಕಿದೆಯಾ ನೋಡಬೇಕು. ಇವಾಗ ಬೀಚ್ ಸೈಡ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಫುಲ್ ಲೈಟಿಂಗ್ ತುಂಬಾ ಚೆನ್ನಾಗಿದೆ.
ಯಾವುದು ಸಂಜೆ ಕೊರಿಯನ್ ತೊಗೊಳ್ತೀಯಾ ಇಂಡಿಯನ್ನ ಯಾವುದು ನೋಡಿ ಬೀಚ್ ಪಕ್ಕದಲ್ಲೇ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಹೇಗಿದೆ ಸೀಟ್ಸ್ ಎಲ್ಲ ನೋಡಿ. ಇಲ್ಲಿ ಬಟರ್ ಮಿಲ್ಕ್ ಕೊಟ್ಟಿದ್ದಾರೆ, ಇಲ್ಲಿ ಲಿಮಾ ಪನಾಸ್ ಅಂದರೆ ಹಾಟ್ ಲೈಮ್ ಜ್ಯೂಸು, ಅದರ ನಾನು ಸಾಲ್ಟ್ ಹಾಕಿಸ್ಕೊಂಡಿದ್ದೀನಿ, ಸಕ್ಕರೆ ಹಾಕ್ಸಿಲ್ಲ. ಅದೇನದು ನಿಂದು ಸಾಲ್ಟೆಡ್ ಲಸ್ಸಿ. ಅದು ಪನೀರ್ ಟಿಕ್ಕಾ ಬಂದಿದೆ, ಕ್ಯಾಪ್ಸಿಕಮ್ ಮತ್ತು ಇಲ್ಲಿ ಚಟ್ನಿ ಎಲ್ಲ ಕೊಟ್ಟಿದ್ದಾರೆ, ಆನಿಯನ್ನು, ನಿಂಬೆ ಹಣ್ಣು ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಗೋಬಿ ಮಂಚೂರಿಯನ್ನು, ವಾವ್. ನೋಡಿ ಇಲ್ಲಿ ಗ್ರೀನ್ ಚಟ್ನಿ, ಕ್ಯಾಪ್ಸಿಕಮ್ಮು, ಪನ್ನೀರು ಮತ್ತು ಟೊಮೆಟೋಸ್, ಈರುಳ್ಳಿ ಎಲ್ಲ ಇದೆ. ಸಾಕು. ಮಲೇಷ್ಯಾಲಿ ಕೂಡ ಸ್ಪೆಷಲಿ ಲೋಟಸ್ ದೇಸಾರು ಬೀಚ್ ಆ್ಯಂಡ್ ರೆಸಾರ್ಟಿಗೆ ಬಂದರೆ ಇಂಡಿಯನ್ ಫುಡ್ಡು ತುಂಬಾ ಚೆನ್ನಾಗಿರುತ್ತೆ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ನು, ವೆಜಿಟೇರಿಯನ್ ವೆರೈಟೀಸ್ ಕೂಡ ಸುಮಾರು ಆಪ್ಷನ್ಸ್ ಇದೆ. ಬಾಯಲ್ಲಿ ನೀರು ಬರ್ತಾ ಇದೆ, ತಿನ್ನಕ್ಕೆ ಶುರು ಮಾಡೋಣ. ಇಲ್ಲಿ ಬಟರ್ ನಾನು, ಇಲ್ಲಿ ಇದು ಗಾರ್ಲಿಕ್ ನಾನು, ಇದು ಬಟರ್ ನಾನು, ಅಲ್ಲಿ ದಾಲ್ ಇದೆ, 2 big plates, ಚಪಾತಿ, ಆಮೇಲೆ ಸಾಂಬಾರ್ ಏನೋ. ಕುಲ್ಫಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಲವ್ಲಿ ಲವ್ಲಿ. ಏನು ಆರ್ಡರ್ ಮಾಡಿದ್ರಿ? ಕಾಫಿನ ಮಸಾಲೆ ಟೀನಾ? ಓ ವಾವ್, ಏನು ಗಮ್ಮತ್ತಿದೆ. ಗುಡ್ ಟೀ. ಇಲ್ಲಿ ಲಾಬಿ ರಿಸೆಪ್ಷನ್ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಮಸಾಜ್ ಚೇರ್ಸ್ ಎಲ್ಲ ಇಟ್ಟಿದ್ದಾರೆ. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ, ಬೆಳಗ್ಗೆ ಸಿಗೋಣ ದೇಸಾರು ಬೀಚಲ್ಲಿ. ನಮಸ್ಕಾರ.